ನೋಡಪಾರು, ಆ ಮಕ್ಕಳನ್ನ ಮೈ ಏನಪ್ಪ ಅಂದರೆ ಆ ತಾಯಿನ ಒಂದ್ಕಿತ್ತ ನೀನು ಭಕ್ತಿಯ ನಂಬಿಟ್ಟೆ ಅಂತ ಅನ್ಕೋ. ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಪಾರು, ನಮ್ಮ ಕೈ ಹಿಡಿತಾಳೆ. ಈಗ ನಮ್ಮ ಗುಂಡು ಮಾತ್ರ ಅಲ್ಲ, ನನ್ನ ಎಲ್ಲ ತಂಗೀರನ್ನ ಹಿಡ್ಕೊ. ನನ್ನ ತಂಗೀರು ನಮ್ಮನ್ನ, ನಮ್ಮ ಮನೇನ, ನಮ್ಮ ಊರನ್ನ ಕಾಯ್ತಿರೋದು ನಮ್ಮ ಮಕ್ಕಳವ. ನಿಮ್ಮ ಉದಾಹರಣೆಗೆ ನಮ್ಮ ರತ್ನವನ್ನೇ ತಕ್ಕ. ಈಗ ನಮ್ಮ ರತ್ನವ ನಮ್ಮ ಮಾವನ ಮನೆಯಲ್ಲಿ ಬಂಗಾರದಂಗೆ ಬಾಳ್ತವಳೆ. ಅಕಸ್ಮಾತ್ ಹೇಳ್ಬಾರ್ದು, ಅದ್ರ ಮಾತಿಗೆ ಹೇಳ್ತೀನಿ. ನಮ್ಮ ರತ್ನವಂಗೆ ಯಾರಾದರೂ ತೊಂದರೆ ಕೊಡೋಕೆ ಹೋದ್ರು ಅಂತ ಅನ್ಕ. ನಾನು ಇಲ್ಲಿಂದ ಅವ್ವ ಮಾಕಾಳವ್ವ, ನಮ್ಮ ತಂಗೀರು ನೀನು ನೋಡ್ಕೊಳವ್ವ, ಅವಳ ಮ್ಯಾಕೆ ಒಂದೇ ಒಂದು ಸಣ್ಣ ಗೆರೆನೂ ತಾಗ್ದಂಗೆ ನೋಡ್ಕೊಳವ್ವ ಅಂತ ನಾ ಕೇಳ್ಕೊಂಬಿಟ್ರೆ ಸಾಕು ಪಾರು. ಹೇಳಿದ್ರೆ ಸಾಕ್ಷಾತ್ ಮಾಕಾಳವ್ವನೇ ನನ್ನ ತಂಗಿ ಬೆನ್ನಿಂದೆ ನಿಂತು ಅವಳಿಗೆ ಯಾರು ತೊಂದರೆ ಕೊಡಬೇಕು ಅಂತ ಅನ್ಕೋತಾರೋ ಅವ್ರಿಗೆ ಆ ತೊಂದರೆನ ವಾಪಸ್ ಕೊಡ್ತಾಳೆ ಪಾರು. ಇದೇ ನಡೆಯೋದು, ಗೊತ್ತಾಯ್ತಾ? ಗುಂಡಿ ತೋಡೋರ್ನೇ ಗುಂಡಿಗೆ ಬೀಳ್ಸೋಳು ನಮ್ಮ ಮಾಕಾಳವ್ವ. ಸರಿ, ಈಗ ನಿಮ್ದೇ ಮಲಿಕ. ಏನಿದು ಯಾವಾಗಲೂ ಹಿಂಗೆಯ? ಇವಳಿಗೆ ಏನಾನ ಮಾಡ್ತೀನಿ ಅಂದರೆ ಅದು ನಂಗೆ ತಿರುಗಿಸೊಡಿತದೆ. ಯಾಕೆ ಹಿಂಗೈತೈತೆ? ಯಾರು ಕಾಯ್ತವ್ರೆ ಇವಳನ್ನ? ಅದ್ಗೆ ಅದ್ಗೆ ಡಾಕ್ಟರ್ ಪಾರು ಅದ್ಗೆ ಅದ್ಗೆ ಇದ್ರಲ್ಲ ಬಾಯ, ಯಾಕಲ್ಲ ಹಿಂಗೆ ಬಾಯ್ ಬಡ್ಕತ್ತಿದ್ದೀರಾ? ಅಲ್ಲಿ ಬಂದು ಕ್ಲಿನಿಕ್ ಓಪನ್ ಮಾಡಕ್ ಹಾಕಿಲ್ಲ, ಇಲ್ಲಿ ಬಂದ್ಬಿಟ್ಟು ಅದಿಗೆ 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 ಅಂತಾರೆ. ಯಾಕಲ್ಲ? ಅಲ್ಲ ಕಣಣ್ಣ, ಈ ಬಾಕ್ಸ್ಗಳನ್ನ ನಾವೇ ತಂದು ಚೆಕ್ ಮಾಡಬೇಕು ಅಂತ ಅದ್ಗೇನೆ ಹೇಳಿದ್ದು. ಆ ಫುಟ್ಬಾಲು, ಆ ಕಪ್ಪು, ಅದ್ರ ಬಗ್ಗೆ ಅಂತೆ. ಕಪ್ಪು ಗಿಪ್ಪು ಅಂತೆಲ್ಲ ಕೆಟ್ಟ ಮಾತಾಡಿದ್ರೆ ಒದ್ ಕಳಿಸ್ತೀನಿ ನೋಡ್ರಲ್ಲ. ನಮ್ಮನ್ನು ಓದಿದಲ್ಲ, ಬಾಲ್ನ ಓದಿಬೇಕಲ್ಲ. ಅಲ್ಲೇ ಓದಿತೀನಿ ನಾನು. ಯಾಕೊಳ್ಳೆ ಹೆಂಗ್ ಕಿತ್ತಾಡ್ತಿದ್ದೀರಾ? ಏನಾಯ್ತು ಇವಾಗ? ಓ, ಈ ಬಾಕ್ಸಾ? ಈ ಬಾಕ್ಸ್ ಅಲ್ಲಿ ಈ ವರ್ಷದ ಫುಟ್ಬಾಲ್ ವರ್ಲ್ಡ್ ಕಪ್ ಆಡೋ ಟೀಮ್ಗಳ ಜರ್ಸಿಗಳಿವೆ. ಎಲ್ರೂ ಇವಾಗ ಇದನ್ನೇ ಫಾಲೋ ಮಾಡ್ತಾರೆ, ಗೊತ್ತಾ ಮಾವ? ಫುಟ್ಬಾಲ್ ಅಂದ್ರೆ ಏನ್ ಗೊತ್ತಾ? ಬಾಲ್ನ ಕೈಯಲ್ಲಿ ಮುಟ್ತೆ ಕಾಲಲ್ಲಿ ಆಡೋ ಆಟ. ಈಗ ಇದ್ರ ವರ್ಲ್ಡ್ ಕಪ್ ಬರ್ತಾ ಇದೆ, ಜನಕ್ಕಂತೂ ಎಷ್ಟು ಕ್ರೇಜ್ ಇದೆ ಗೊತ್ತಾ ಇದ್ರ ಬಗ್ಗೆ. ವಾ, ಈ ಕಸನೆಲ್ಲ ಹೊಡ್ಕೊಂಡು ಒಂದೇ ಕಡೆಗೆ ಹಾಕ್ತಾರಲ್ಲ, ಹಂಗೆಯಾ ಈ ಕಾಲ್ನಾಗೆ ಹಿಂಗೆ ಒದ್ಕೊಂಡು ಒಂದ್ ಕಡೆ ಹೋಗಿ ಒದ್ಬಿಡ್ತಾರಲ್ಲ, ಅದೇ ತಾನೆ? ಅಯ್ಯ, ಬೇಕು ನನ್ನ ಮಕ್ಳ ಆಗ್ಲೇ ಹಿಂಗ್ ಮಾಡ್ಬಿಟ್ಟಿದ್ರೆ ನಂಗೆ ಗೊತ್ತಾಗ್ಬಿಡ್ತಿದ್ದಲ್ಲ. ಅಲ್ಲಿ ಕಣ್ಪಾರು. ಆದ್ರೆ ಈ ಹಳ್ಳಿನಾಗೆ ಇದನ್ನೆಲ್ಲ ಯಾರು ನೋಡ್ತಾರೆ ಹೇಳು? ಯಾಕೆ ನೋಡಲ್ಲ? ಎಲ್ರೂ ನೋಡ್ತಾರೆ. ಈಗ ಇದು ZEE5 ಅಲ್ಲಿ ಸ್ಟ್ರೀಮ್ ಆಗ್ತಿದೆ, ಗೊತ್ತಾ? ನಾವು ನೋಡ್ಬೋದು. ಈಗ ಇದೇ ಟ್ರೆಂಡು. ಸರಿ ಸರಿ, ಇದನ್ನೆಲ್ಲ ಅಂಗಡಿಗೆ ತಗೊಂಡೋಗಿಡಿ. ಈ ಜರ್ಸಿಗಳು ಬಿಸಿ ಬಿಸಿ ದೋಸೆ ತರ ಸೇಲ್ ಆಗೋಗ್ಬಿಡುತ್ತೆ. ಅರೆ ಬಿಸ್ನೆಸ್ ವ್ಯಾಪಾರ ಆಯ್ತದೆ ಅಂದ್ರೆ ಏನ್ ಬೇಕಾದ್ರೂ ಮಾರಾಣ ಪಾರು. ತಂಬಾಕು ಅಂದ್ಬಿಟ್ಟು ಅಲ್ಲೇನ್ರಲ್ಲ. ಥ್ಯಾಂಕ್ ಯು ಮ್ಯಾಮ್. ಮಾವ, ನೀನ್ ನನ್ಗೋಸ್ಕರ ಕ್ಲಿನಿಕ್ ಎಲ್ಲ ಮಾಡ್ಕೊಟ್ಟಿದ್ಯಾ, ನಾನು ನಿನ್ಗೋಸ್ಕರ ಎಷ್ಟು ಮಾಡ್ದಲ್ಲ ಇರ್ತೇನ? ಹಂಗಾದ್ರೆ ನಾವು ವರ್ಲ್ಡ್ ಕಪ್ ನೋಡೋಣ ಕಂಡ್ರಲ್ಲ. ಕೃಷ್ಣಣ್ಣ, ರೊನಾಲ್ಡೋ ರೆಡಿ, ಹೋಗಮ್ಮ. ಜೀಪ್ ಆ್ಯಪ್ ಅಲ್ಲಿ ನಾವೆಲ್ಲ ನೋಡೋಣ. ಅಯ್ಯಯ್ಯೋ, ZEE5 ಅಲ್ಲ, ಅದು ZEE5 ಆ್ಯಪ್. ZEE5 ಆ್ಯಪ್ ಕಂಡ್ರಲ್ಲ. ಕೃಷ್ಣಣ್ಣ ರೊನಾಲ್ಡೋಗೆ ಏನ್ರಲ್ಲ ಇದು? ಬಾಕಿ ಇನ್ನು 8,000 ಬರೋದೈತೆ. ಅಣ್ಣ, ಈ ಲೆಕ್ಕನ 3-4 ತಿಂಗಳಿಂದ ಬರಿತಾನೆ ಇದೆಯಾ ನೀನು? ಏನ್ರಲ್ಲ ಇದು ಅಂತ ಕೇಳ್ತಾನೆ ಇದೆಯಾ? ಆಯ್ತು ಬಿಡ್ರಲ್ಲ, ಪಾಪ ಹೋಗ್ಲಿ. ಅಯ್ಯೋ, ಅವ್ರು ಏನು ಅನ್ಕೋತಾರೋ ಏನೋ. ಪಾಪ ಅವ್ರ ತವ ಕಾಸು ಇರ್ತದೋ ಇಲ್ವೋ ಅಂತ ಬಾಕಿ ಇಡೋರಿಗೆಲ್ಲ ಹೆಂಗ್ಸಿರ್ತಾರ ಪಾಪ ಅನ್ಕೊಂಡು ಕೊಡ್ತಾನೆ ಹೋಯ್ತೀಯ. ಅವರು ಲೆಕ್ಕ ಪಡಿಸ್ತಾನೆ ಹೋಯ್ತವ್ರೆ. ಆಯ್ತು ಬಿಡ್ರಲ್ಲ, ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಅಯ್ಯೋ, ಅದೇಂಗಣ್ಣ ಬಿಡೋಕಾಯ್ತದೆ? 8,000 ಬಾಕಿ ಐತೆ. ರಾಣಿ ಬಂದು ಏನಾದ್ರು ಲೆಕ್ಕದ ಪುಸ್ತಕ ನೋಡಿದ್ರೆ ಪರಕೆ ತಗೊಂಡು ಮೊದಲು ನಮ್ಗೆ ಹೊಡಿತಾಳೆ. ಅಲ್ಲ ಕಣಣ್ಣ, ಮೊದಲೇ ಅಂಗಡಿನ ಎಷ್ಟು ಕಟ್ನಿಟ್ಟಾಗಿ ನೋಡ್ಕೋತಾ ಇದ್ದೆ, 1 ರೂಪಾಯಿನೂ ಬಿಡ್ತಾ ಇರ್ಲಿಲ್ಲ. ಇವಾಗ ಏನಾಗೈತಣ್ಣ? ಮೊದಲೆಲ್ಲ ನನ್ನ ತಂಗಿರ್ ಓದು, ಅವ್ರ ಮದುವೆ, ಅದು ಇದು ಸಹನೆ ಕಷ್ಟ ಕಂಡ್ರಲ್ಲ. ಅವಾಗ ಪೈಸಕ್ಕೂ ಲೆಕ್ಕ ಇಡ್ತಿದ್ದೆ. ಇವಾಗ ನನ್ನ ತಂಗಿರ್ದಲ್ಲ ಮದುವೆ ಆಗೈತೆ, ಆಮೇಲೆ
ಪಾರುಗೆ ಕ್ಲಿನಿಕ್ ಮಾಡಿಕೊಡ್ಬೇಕಿತ್ತು, ಅದು ಮಾಡಿಕೊಟ್ಟಾಗೈತೆ. ಇನ್ನು ಮಿಕ್ಕಿರೋ ಜವಾಬ್ದಾರಿ ಅಂದರೆ ನಮ್ಮ ಕೂಸ್ತು, ಅವಳು ಓದು, ಅದು ಆಯ್ತದೆ. ಯಾರಾದರೂ ಕಷ್ಟ ಅಂತ ಕೇಳ್ಕೊಬಂದ್ಬಿಟ್ರೆ ನನ್ನ ಮನಸ್ಸು ತಡೆಯೋಕ್ಕಿಲ್ಲ ಕಣ್ರಲ್ಲ, ಅದಕ್ಕೆ ಸಾಲ ಕೊಟ್ಬಿಡ್ತೀನಿ. ಅದನ್ನೇ ನೀವು ತೆಪ್ಪು ಅಂತ ಹೇಳ್ತೀರಾ, ಈ ಮನ್ಸತ್ತೋ ಇಲ್ಲೇನ್ರಲ್ಲ ನಿಮಗೆ? ಹಂಗಾರೆ ಈ ಜನ್ಮದಲ್ಲಿ ನೀನು ಬಾಕಿ ಬರಲ್ಲ ಅನಿಸ್ತದೆ. ಹಂಗೇನಾನ ನಿನ್ನ ಬಾಕಿ ದುಡ್ಡು ಬರಬೇಕು ಅಂತಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿ ತಾಯಿನೇ ನಮ್ಮ ಅಂಗಡಿ ಒಳಿಕೆ ಬಲಗಾಲಿಟ್ಟು ಬರಬೇಕು, ನೀನು ಬಾಕಿ ದುಡ್ಡನ್ನ ವಸೂಲಿ ಮಾಡಿ ಕೊಡಬೇಕು ಆಟಯ್ಯ. ಅದು ಬಿಡಿ, ಟಿವಿನಾಗೆ ಪೇಪರ್ನಾಗೆಲ್ಲ ಕೇಳಿಸ್ಕೊಂಡ್ರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬತ್ತೈತೆ ಕಣ್ರಲ್ಲ, ಪ್ರತಿ ಸಲದಂಗೆ ಮಾವಂಗೆ ಮನೆ ಮನೆಗೆ ಹೋಗ್ಬಿಟ್ಟು ಎಬ್ಬೆಟ್ ಹೊತ್ಸಿ ಓಟ್ ಹಾಕ್ಸ್ಬೇಕು, ಗೊತ್ತಲ್ಲ? ಅಡೋ 300 ಮನೆ ಅವೆ. ಹೆಂಗಣ ಆಯ್ತದೆ? ಅದಕ್ಕೆ ಬೇರೆ ಬೇರೆನೆ ಕೆಲಸ ಮುಗಿಸ್ಬೇಕು. ಏನೋ ಇದ್ದಕ್ಕಿದ್ದಂಗೆ ಮೀಸೆ ತಿರ್ಸ್ತಿದ್ಯಾ? ಅದೇ ಕಣ್ರಲ್ಲ, ನಾನು ಹೇಳೋ ವಿಷಯ ಕೇಳ್ಬಿಟ್ರೆ ನೀವು ಮೀಸಿ ತಿರುತ್ತೀರಾ, ಗೊತ್ತಾಗ್ಲಿಲ್ವಾ? ಹೇಳ್ತೀನಿ ನೋಡ್ರಲ್ಲ, ನಮ್ಮ ಮಾವ ಇರೋ ಗಂಟ ಈ ಊರಿಗೆ ನಮ್ಮ ಮಾವನೇ ಅಧ್ಯಕ್ಷ. ಮಾವ ಆದ್ಮ್ಯಾಕೆ ನಮ್ಮ ಪರ್ಸು ಅಧ್ಯಕ್ಷ ಆಯ್ತಾನೆ, ಅದಾದ್ಮ್ಯಾಕೆ ನಮ್ಮ ರತ್ನವನ್ ಮಗ ಆಯ್ತಾನೆ. ಲೇ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಆದ್ರೆ ಈ ಊರಿಗೆ ಅಧ್ಯಕ್ಷ ಆಗೋದು ಅದೇ ಮಗಿನೇ. ಆ ಮಗಿ ಅಧ್ಯಕ್ಷ ಆಯ್ತದೆ ಅಂದ್ರೆ ಆ ಮಗಿ ಮಾವನಾಗಿ ನನ್ಗೆ ಎಷ್ಟು ಹೆಮ್ಮೆ ಪಡಬೇಡ. ಅಣ್ಣ ತುಂಬ ಹತ್ರದ ಮಾತು ಮಾತಾಡ್ತಿದ್ಯಾ. ನಮ್ಮ ರತ್ನವಂಗೆ ಮಗ ಆಗಿ ಆ ಮಗಿಗೆ 18 ವರ್ಷ ತುಂಬಿ ರಾಜಕೀಯದಾಗ ಆಸೆ ಐತೋ ಇಲ್ವೋ ಅಂತ ತಿಳ್ಕೊಂಡಾದ್ಮ್ಯಾಕೆ ಈ ವಿಷಯ ಮಾತಾಡಬೇಕು ಅಲ್ವೇನಣ್ಣ? ಸುಮ್ಕಿರ್ಲ, ಅನ್ಕೋಬೇಕು ಅಷ್ಟೇ. ಸರಿ, ಊಟದ ಟೈಮ್ ಆಯ್ತು, ನೀವು ಊಟ ಮಾಡ್ಕೊ ಬನ್ರಿ. ಪಾರು ಎಲ್ಲಿಗೋ ಓರಿಕ್ ಹೋಗೋಳೆ, ಅವ್ಳು ಬಂದೇಟ್ಗೆ ನಾನು ಹೋಯ್ತೀನಿ. ಸರಿ ಅಣ್ಣ. ಆಯ್ತು.